ಸದಾಶಿವನಗರ ಲೇಡಿಯ ಮದುವೆ ಮ್ಯಾಟರ್ಗೆ ಬಿಗ್ ಟ್ವೀಟ್. ಮಾಜಿ ಪತ್ನಿಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದ ಕಿರಾತಕ. ಸುಳ್ಳು ಹನಿ ಟ್ರ್ಯಾಪ್ ಆರೋಪ ಮಾಡಿ ತಗಲಾಕಿಕೊಂಡ ಭೂಪ. ತಾನೇ ವಂಚನೆ ಮಾಡಿ ಅದನ್ನ ಲೇಡಿಯ ತಲೆಗೆ ಕಟ್ಟಿದ ನೌಟಂಕಿ. ಅಬ್ಬಬ್ಬಬ್ಬ, ಎಂತೆಂತ ಕಿರಾತಕರು ಇರ್ತಾರಪ್ಪ. ವೀಕ್ಷಕರೇ, ಇದ್ರೀಸ್ ಅನ್ನೋ ಈ ವ್ಯಕ್ತಿಯನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ. ಈತ ಅಂತಿಂತ ಕಿಲಾಡಿಯಲ್ಲ. ನೋಡೋದಕ್ಕೆ ಸೇಮ್ ಟು ಸೇಮ್ ಮಳ್ಳನ ತರ ಇರೋ ಈತ ತನ್ನ ಮಾಜಿ ಪತ್ನಿಯ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಆಕೆಯ ಮಾನಹಾನಿ ಮಾಡುವ ಕೆಲಸ ಮಾಡಿದ್ದ. ಮಾಧ್ಯಮದವರಿಗೂ ಸುಳ್ಳು ಹೇಳಿ ಇದೀಗ ತಗಲಾಕೊಂಡಿದ್ದಾನೆ. ಎಸ್, ಅವಳು ಮದುವೆಯಾಗೋದನ್ನೇ ಬಿಸ್ನೆಸ್ ಮಾಡಿಕೊಂಡ್ಬಿಟ್ಟವಳೆ ಸರ್. 3-4 ಜನರಿಗೆ ಮದುವೆಯಾಗಿ ವಂಚಿಸಿದ್ದಾಳೆ, ತಾಯಿಯೊಂದಿಗೆ ಸೇರಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾಳೆ ಅಂತೆಲ್ಲ ತನ್ನ ಮಾಜಿ ಪತ್ನಿಯ ವಿರುದ್ಧ ಈ ಇದ್ರೀಸ್ ಸುಳ್ಳು ಆರೋಪ ಮಾಡಿದ್ದ. ಆದ್ರೆ ಇದೀಗ ಆತನೇ ಬಂದು ತಾನು ಕೊಟ್ಟಿರೋ ಹೇಳಿಕೆಯಲ್ಲ ತಪ್ಪು, ನಾನು ಆಕೆಗೆ ಕ್ಷಮೆ ಯಾಚಿಸುತ್ತೇನೆ ಅಂತ ಕೇಳಿಕೊಂಡಿದ್ದಾನೆ. ಕಳೆದ ಕೆಲ ದಿನಗಳ ಹಿಂದೆ ತುಮಕೂರಿನ ಮಾಧ್ಯಮ ಮಂದಿಗೆಲ್ಲ ಕರೆ ಮಾಡಿದ್ದ ಈತ ತನ್ನ ಮಾಜಿ ಪತ್ನಿಯ ಒಂದಿಷ್ಟು ಫೋಟೋಗಳನ್ನ ಹಿಡಿದುಕೊಂಡು ಬಂದು ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದ. ಒಂದಿಷ್ಟು ದಾಖಲಾತಿಗಳನ್ನ ಕೂಡ ತೋರಿಸಿದ್ದ. ಕೋರ್ಟ್ ಡಾಕ್ಯುಮೆಂಟ್ಗಳನ್ನೆಲ್ಲ ತೋರಿಸಿ ಆಕೆಯ ಮೇಲೆ ಕೇಸ್ ಹಾಕಿದ್ದೇನೆ, ಆಕೆ ತನಗೆ ವಂಚಿಸಿ ಬೇರೆಯವರೊಂದಿಗೆ ಮದುವೆಯಾಗಿದ್ದಾಳೆ, 3-4 ಮದುವೆಯಾಗಿ ಎಲ್ಲರಿಗೂ ವಂಚಿಸುವ ಕೆಲಸ ಮಾಡ್ತಿದ್ದಾಳೆ, ಈಕೆಯ ತಾಯಿಯೇ ಈಕೆಯನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿಸುತ್ತಿದ್ದಾಳೆ ಅಂತೆಲ್ಲ ಆರೋಪಗಳನ್ನ ಮಾಡಿ ಮಾಜಿ ಪತ್ನಿಯ ಮಾನ ತೆಗೆಯುವ ಕೆಲಸ ಮಾಡಿದ್ದ. ಆದ್ರೆ ಇದೀಗ ಈತನೇ ಮಾಜಿ ಪತ್ನಿಯ ಸಮೇತ ಮಾಧ್ಯಮದ ಮುಂದೆ ಬಂದು ಕ್ಷಮೆ ಯಾಚಿಸಿದ್ದಾನೆ. ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿಕೊಂಡಿದ್ದಾನೆ. ನಾನು ಇದ್ರೀಸಾದ ನಾನು ಫರಖಾನಮ್ ಅವರು ತಹಸೀನ್ ಅವರಿಂದ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನಿಂದ ಆಗಿರೋದು ತಪ್ಪು ಅಂತ ನಾನು ಇದು ಮಾಡಿ, ಅದು ನಡೆದ ಘಟನೆ 10 ವರ್ಷ 2014ರಲ್ಲಿ ನಡೆದಿರುತ್ತೆ. ಅದರಿಂದ ಅದು ಮತ್ತು ಹೋಟೆಲ್ ನಯಾಜ್ ಹಾಗೂ ಮೊಹಪ್ಪಶ್ ಅವರು ಅವ್ರ ಮನೆಯಲ್ಲಿ ನನ್ನ ಬಗ್ಗೆ ಹಲ್ಲೆ ಮಾಡಿರೋ ಬಗ್ಗೆ ಅದು ನಡೆದು 10 ವರ್ಷ ಆದದ್ದರಿಂದ ದಯವಿಟ್ಟು ನನ್ನಲ್ಲಾಗಿರೋದು ಹಾಗೂ ಯಾವುದೇ ರೀತಿ ಹನಿ ಟ್ರಾಪ್ ಆಗಿರೋದಿಲ್ಲ. ಅದರಿಂದ ದಯವಿಟ್ಟು ನನ್ನಿಂದ ಆಗಿರೋ ತಪ್ಪನ್ನು ನೀವು ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಬೇಡಿಕೊಳ್ತೇನೆ. ಇನ್ನು ನೊಂದ ಮಹಿಳೆ ಫರಖಾನಮ್ ಕೂಡ ತನ್ನ ಬಗ್ಗೆ ಬಂದಿದ್ದ ಆರೋಪಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದ್ರೀಸ್ ಅನ್ನೋ ವ್ಯಕ್ತಿ ತನ್ನ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿದ್ದ. 2014ರಲ್ಲಿಯೇ ಎಲ್ಲ ತೀರ್ಮಾನ ಆಗಿ ನಾವು ಬೇರೆಯಾಗಿದ್ವಿ. ಅವನು ಸುಳ್ಳು ಹೇಳಿ ನನ್ನನ್ನ ಮದುವೆಯಾಗಿದ್ದ. ಹೆಂಡತಿ ಇಲ್ಲ, ಸತ್ತೋಗಿದ್ದಾಳೆ ಅಂತ ಹೇಳಿ ಮದುವೆಯಾಗಿದ್ದ. ಇದು ಗೊತ್ತಾಗಿ ನಾನು ಬೇರೆಯಾಗಿದ್ದೆ. ನಾನು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿ ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೆ. ಆದರೆ ಈತ ಸುಳ್ಳು ಆರೋಪ ಮಾಡಿದ್ದರ ಪರಿಣಾಮ ಅಲ್ಲಿಯೂ ಕೂಡ ನನ್ನ ಕೆಲಸ ಹೋಗಿದೆ. ನನ್ನ ಮಾನಹಾನಿ ಮಾಡಿದ ಇದ್ರೀಸ್ ವಿರುದ್ಧ ಕ್ರಮವಾಗಬೇಕು, ನನಗೆ ನ್ಯಾಯ ಸಿಗಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ನನ್ನ ಹೆಸರು ಫರಖಾನಮು. ನನ್ನ ಮೇಲೆ ಹಿಂಗೆ ಇದ್ರೀಸ್ ಅಂತ ಸುಳ್ಳು ಆರೋಪ ಹಾಕಿದ್ದ. ಹಿಂಗೆ 2014ರಲ್ಲಿ ಎಲ್ಲ ಆಗಿರೋದು, ಎಲ್ಲ ತೀರ್ಮಾನ ಎಲ್ಲ ಆಗಿತ್ತು. ಅವನಿಗೆ ನಾನು ಮದುವೆ ಆಗಿದ್ದೆ. 1 ತಿಂಗಳಲ್ಲಿ ಎಲ್ಲ ಅವನು ಸುಳ್ಳು ಹೇಳಿ ನನಗೆ ಮದುವೆ ಆಗಿದ್ದ. ಹಿಂಗೆ ಹೆಂಡತಿ ಇಲ್ಲ, ಸತ್ತೋಗವಳೆ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡ್ದ. 10 ದಿವಸದಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ, ಇವನಿಗೆ ಈಚೆ ಕಳಿಸಿ ನನಗೆ ಬೇಡ ಅಂತ. 2014ರಲ್ಲಿ ಎಲ್ಲ ತೀರ್ಮಾನ ಆಗಿತ್ತು. ಇಷ್ಟು ವರ್ಷ 10 ವರ್ಷ ಆದಮೇಲೆ 11 ವರ್ಷ ಆದಮೇಲೆ ಇವನು ಬಂದು ಹಿಂಗೆ ನನಗೆ ಸುಳ್ಳು ಹೇಳಿ ನಾನು ಮೋಸ ಮಾಡಿದ್ದೀನಿ, ಹನಿ ಟ್ರಾಪ್ ಮಾಡ್ತಾಯಿದ್ದೀನಿ, 4 ಮದುವೆ ಆಗಿದ್ದೀನಿ ಅಂತ ಇವನು ಸುಳ್ಳು ಹೇಳಿ ನನಗೆ ಹಿಂಗೆ ಆರೋಪ ಹಾಕಿ ಎಲ್ಲ ಪ್ರಜಾಶಕ್ತಿ ಮತ್ತು ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಹಿಂಗೆ ಹಾಕಿ ನನ್ನ ಮೇಲೆ ಹಿಂಗೆ ನನ್ನ ಮಾನ ಹನಿ ಮಾಡವನೆ. ನನಗೆ ಅದಕ್ಕೋಸ್ಕರ ನನಗೆ ನ್ಯಾಯ ಸಿಗೈತೆ. ಇದು ಪ್ರಜಾಶಕ್ತಿ ನ್ಯೂಸಲ್ಲಿ ನನಗೆ ನ್ಯಾಯ ಸಿಕ್ಕೈತೆ. ನಾನು ಇಲ್ಲೇ ಬಂದು ಕೇಳಿದ್ದೆ, ಅದಕ್ಕೋಸ್ಕರ ನನಗೆ ಇಲ್ಲೇ ನ್ಯಾಯ ಸಿಕ್ಕೈತೆ. ಎಲ್ಲ ಸುಳ್ಳು ಸರ್. ನನ್ನ ಮೇಲೆ ಸುಳ್ಳು ಹೇಳಿ ನಾನು ಎಲ್ಲೋ ಗಾರ್ಮೆಂಟ್ಸ್ ಹೋಗಿ ನನ್ನ ಮಕ್ಳಿಗೆ ನಾನು ಸಾಕೊಂಡಿದ್ದೀನಿ. 2 ಮಕ್ಕಳು ಐತೆ. ನಾನು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ನನ್ನ ಮಕ್ಳಿಗೆ ನಾನು ಸಾಕೊಂಡಿದ್ದೀನಿ. ಎಲ್ಲೋ 3 ವರ್ಷದಿಂದ ನಾನು ಉಪ್ಪರಹಳ್ಳಿಯಲ್ಲಿ ವಾಸವಾಗಿರೋದು ಸರ್. ಇವನು ನೋಡಿದರೆ ಸದಾಶಿವನಗರ್ನಲ್ಲಿ ಅಂತ ಹಿಂಗೆ ಹಾಕವನೆ ಸರ್. ಆಮೇಲೆ ನನ್ನ ಅಮ್ಮನ ಮೇಲೇನೂ ಸುಳ್ಳು ಹೇಳಿ ಹಿಂಗೆ ಹನಿ ಟ್ರಾಪ್ ಮಾಡಿಸ್ತವ್ರೆ, ಹಿಂಗೆ 4 ಮದುವೆ ಮಾಡ್ತಾವ್ರೆ, ಹಿಂಗೆ ಹೇಳಿ ಸುಳ್ಳು ಹೇಳಿ ನಮ್ಮ ಅಮ್ಮನ ಮೇಲೇನೂ ನನ್ನ ಮೇಲೇನೂ ಹಿಂಗೆ ಆರೋಪ ಮಾಡವನೆ ಸರ್. ಈ ಥರ ಯಾಕೆ ಮಾಡಿರ್ಬೋದು ಅಂತ
ಗೊತ್ತಿಲ್ಲ ಸರ್, ಇದು ಯಾಕೆ ಮಾಡವನೆ ಅಂತ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಿ ನನ್ನ ಮೇಲೆ ಹಿಂಗೆ ಮಾಡವನೆ ಸರ್. ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಕೊಡಿಸ್ರಿ ಸರ್. ನನಗೆ ಎಲ್ಲೂ ಬದುಕಕ್ಕೆ ಕೊಡ್ತಾ ಇಲ್ಲ. ಜನ ನೋಡಿದರೆ ಒಂಥರ ಕೆಟ್ಟದ್ದು ನೋಡ್ತಾವ್ರೆ. ನಾನು ತಪ್ಪು ಮಾಡಿಲ್ಲ. ನಾನು ಯಾವುದು ಹನಿ ಟ್ರಾಪ್ ಮಾಡ್ತಾಯಿಲ್ಲ, ಯಾವ ಹುಡುಗನ ಜೊತೆನೂ ಯಾವುದು ಹನಿ ಟ್ರಾಪ್ ಮಾಡಿಲ್ಲ. ಇವ್ನು ನೋಡಿದರೆ ನನ್ನ ಮೇಲೆ ಸುಳ್ಳು ಹಾಕಿ ಹಿಂಗೆ ಆರೋಪ ಮಾಡೋನೆ ಸರ್. 11 ವರ್ಷದಿಂದ ಮುಗ್ದಿತ್ತಲ್ಲ? ಎಲ್ಲ ಮುಗ್ದಿತ್ತು ಸರ್. ಇಷ್ಟು ವರ್ಷ ಆದಮೇಲೆ ಇವಾಗ ಬಂದು ಹಿಂಗೆ ಮಾಡ್ತಾವನೆ ಸರ್. ಅಷ್ಟು ವರ್ಷದಿಂದ ಇವನು ಟಂಟಿಗೆ ಯಾವತ್ತೂ ನಾನು ನಮ್ಮಮ್ಮ ಯಾರೂ ನಮ್ಮ ಕುಟುಂಬವರು ಯಾರೂ ಹೋಗಿರಲಿಲ್ಲ ಸರ್. ನನ್ನ ಮಕ್ಕಳು ಇಬ್ಬರು ಇದ್ದಾರೆ. ನಾನು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಹಿಂಗೆ ಸಾಕೊಂಡಿದ್ರೆ ಅಲ್ಲೂ ಬಿಡ್ತಾಯಿಲ್ಲ ನನಗೆ ಜೀವನ ಮಾಡೋಕ್ಕೆ. ನನಗೇನೆ ಹಿಂಗೆ ಮಾಡೋನೆ. ಬೇರೆ ಹೆಣ್ಮಕ್ಳಿಗೆ ಹಿಂಗೆ ಮಾಡಬಾರ್ದು ಅಂತ ನಾನು ಎಲ್ಲರ ಮುಂದೆ ಹಿಂಗೆ ಹೇಳ್ತಾ ಇದ್ದೀನಿ ಸರ್. ನಮ್ಮದಿಯಾಗಿ ಬದುಕಕ್ಕೂ ಕೊಡ್ತಾ ಇಲ್ಲ, ಮತ್ತು ನನ್ನೆಲ್ಲ ಮಾನ ಹನಾಜು ಮಾಡವನೆ ಸರ್. ಇವಾಗ ಪ್ರಜಾಶಕ್ತಿ ಅಲ್ಲಿನೇ ನಾನು ಬಂದು ಕೇಳಿದೆ. ಅದಕ್ಕೋಸ್ಕರ ನನಗೆ ಇಲ್ಲೇ ನ್ಯಾಯ ಕೊಡಿಸ್ತವ್ರೆ ಸರ್. ಅವ್ರಿಗೂ ಗೊತ್ತು ಎಲ್ಲ ಸುಳ್ಳು ಹೇಳವನೆ ಅಂತ. ಅದಕ್ಕೋಸ್ಕರ ಅವರು ನನಗೆ ಎಲ್ಲ ಇದು ಮಾಡಿ ಹೇಳಿ ಕರೆದು ಹಿಂಗೆ ಅವ್ರೂ ನ್ಯಾಯ ಕೊಡಿಸ್ತವ್ರೆ ಸರ್. ಪ್ರಜಾಶಕ್ತಿಗೆ ತುಂಬ ಥ್ಯಾಂಕ್ಸ್ ಸರ್. ಮತ್ತು ನಾನು ಯಾರಿಗೂ ಯಾವುದು ಹನಿ ಟ್ರಾಪ್ ಮಾಡಿಲ್ಲ. ನಾನು ಇವೊಂದು ಸವಾಸಕ್ಕೆ ಟಂಟಿಗೆ ಹೋಗಿಲ್ಲ. ನಾನು ಇಷ್ಟು ವರ್ಷ ಆದಮೇಲೂ ನನ್ನ ಮೇಲೆ ಹಿಂಗೆ ಸುಳ್ಳು ಹೇಳಿ ಹಿಂಗೆ ನನಗೆ ಬದುಕಕ್ಕೆ ಕೊಡ್ತಾಯಿಲ್ಲ. 11 ವರ್ಷ ಆದಮೇಲೆ ಹಿಂಗೆ ಬಂದು ನನಗೆ ಮೋಸ ಮಾಡಿದ್ಯಾ ಹಿಂಗೆ ಹಂಗೆ ಅಂತ ಸುಳ್ಳು ಹೇಳಿ ಮಾಡ್ತಾವನೆ, ಅನುಮಾನ ಮಾಡ್ತಾವನೆ. ನನಗೆ ಎಲ್ಲೂ ಕಡೆನೂ ನನಗೆಲ್ಲ ಮಾನಹನ ಹಾನಿ ಮಾಡಿಬಿಟ್ಟವನೆ ಸರ್. ಮದುವೆ ಆಗಿಂದ ಮುಂಚೆ ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿರಲಿಲ್ವ ಅವರು? ಇಲ್ಲ ಸರ್, ಹೇಳಿರಲಿಲ್ಲ. 10 ದಿವಸ ಆದಮೇಲೆ ಅವ್ರ ಅಮ್ಮ ಬಂದು ನಮ್ಮ ಮನೆಗೆ ಹೇಳಿದ್ದು ಸರ್. ಹಿಂಗೆ ಮದುವೆ ಆಗೈತೆ, ಹೆಂಡತಿ ಮಗ ಐತೆ, ನೀನು ಯಾಕೆ ಮಾಡ್ಕೊಂಡೆ ಅಂತ ಅವರಮ್ಮ ಬಂದು ಹೇಳೋದಾದ್ಮೇಲೆ ನಾನು ಸುಳ್ಳು ಹೇಳಿ ಹಿಂಗೆ ಮೋಸ ಮಾಡಿ ನನಗೆ ಮದುವೆ ಆಗಿದೆಯಾ ಅಂತ ನಾನು ದೂರ ಮಾಡಿಬಿಟ್ಟು ಅವತ್ತೇ 1 ತಿಂಗಳ ಮೇಲೆ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡೆ ಸರ್. ಎಲ್ಲ ತೀರ್ಮಾನ ಮಾಡಿಕೊಂಡೆ ಸರ್. ಅದಾದಮೇಲೆ ನಾನು ಯಾವತ್ತೂ ಇದಕ್ಕೆ ಹೋಗಿಲ್ಲ. ಇಷ್ಟು ವರ್ಷ ಆದಮೇಲೆ ಇವನು ಬಂದು ನಾನು ಹಿಂಗೆ ಮಾಡ್ತಾವನೆ ಸರ್. ಅದೇನೇ ಇರಲಿ, ಈ ಕಿರಾತಕ ತನ್ನ ಹುಚ್ಚುತನದಿಂದ ಮಹಿಳೆಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದು ಆಕೆಯ ಮಾನಹಾನಿ ಮಾಡುವ ಕೆಲಸ ಮಾಡಿದ್ದಾನೆ. ತನ್ನಿಬ್ಬರು ಮಕ್ಕಳನ್ನ ಸಾಕುವ ಸಲುವಾಗಿ ಗಾರ್ಮೆಂಟ್ಸ್ ಕೆಲಸವನ್ನ ಮೆಚ್ಚಿಕೊಂಡಿದ್ದ ಈಕೆಗೆ ಈಗ ಕೆಲಸ ಕೂಡ ಹೋಗಿದ್ದು ನ್ಯಾಯಕ್ಕಾಗಿ ಮನವಿಯನ್ನ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.